ಭಾರತದ 8ನೇ ಪ್ರಧಾನಮಂತ್ರಿ ಚಂದ್ರಶೇಖರ್ ಅವರು 2007ರ ಜುಲೈ 8ರಂದು ಕೊನೆಯುಸಿರೆಳೆದರು. ಚಂದ್ರಶೇಖರ್ ಅವರನ್ನು ಜನನಾಯಕ್ ಎಂದು ಕರೆಯಲಾಗುತ್ತದೆ. ಅವರು 1990ರ ನವೆಂಬರ್ 10ರಿಂದ 1991ರ ಜೂನ್ 21ರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿದ್ದರು. ಅವರ ಸರ್ಕಾರವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಬಾಹ್ಯ ಬೆಂಬಲವನ್ನು ಪಡೆದಿತ್ತು. ಆ ಸಮಯದಲ್ಲಿ ಅವರು ಜನತಾದಳದ ಪ್ರತ್ಯೇಕ ಬಣದ ಅಲ್ಪಸಂಖ್ಯಾ ಬಲದ ಸರ್ಕಾರದ ನೇತೃತ್ವ ವಹಿಸಿದ್ದರು. ಪ್ರಧಾನಿಯಾಗುವ ಮೊದಲು ಯಾವುದೇ ಸರ್ಕಾರಿ ಹುದ್ದೆಯನ್ನು ನಿಭಾಯಿಸಿರದ ಮೊದಲ ಪ್ರಧಾನಿ ಅವರು. ಲೋಕಸಭೆಯಲ್ಲಿ ಕಡಿಮೆ ಸಂಖ್ಯೆಯ ಸಂಸದರನ್ನು ಹೊಂದಿದ್ದ ಪಕ್ಷದ ಮೂಲಕ ಅವರ ಸರ್ಕಾರ ರಚನೆಯಾಗಿತ್ತು. 1927ರ ಏಪ್ರಿಲ್ 17ರಂದು ಜನಿಸಿದ ಚಂದ್ರಶೇಖರ್ ಸಮಾಜವಾದಿ ಪಕ್ಷದಿಂದ ಸಮರ್ಥಿಸಲ್ಪಟ್ಟು ಸ್ವತಂತ್ರವಾಗಿ ರಾಜ್ಯಸಭೆಯ ಸದಸ್ಯರಾಗಿದ್ದರು ಮತ್ತು ನಂತರ ಕಾಂಗ್ರೆಸ್ ಸದಸ್ಯರಾಗಿದ್ದರು. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅವರನ್ನು ಕಂಬಿ ಹಿಂದೆ ಹಾಕಲಾಗಿತ್ತು. ಆದರೆ ಆ ಸಮಯದಲ್ಲಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉನ್ನತ ಸಂಸ್ಥೆಗಳಾದ ಕೇಂದ್ರ ಚುನಾವಣಾ ಸಮಿತಿ ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದರು. 1977ರಲ್ಲಿ ಅವರು ಜೈಲಿನಿಂದ ಹೊರಬಂದ ಬಳಿಕ ಜನತಾ ಪಕ್ಷ ಸೇರಿದರು. ಅವರ ಮರಣದ ನಂತರ ಭಾರತ ಸರ್ಕಾರವು 7 ದಿನಗಳ ಶೋಕಾಚರಣೆಯನ್ನು ಘೋಷಿಸಿತ್ತು. 1914ರ ಜುಲೈ 8ರಂದು ಜ್ಯೋತಿ ಬಸು ಅವರು ಕಲ್ಕತ್ತಾದಲ್ಲಿ ಜನಿಸಿದರು. ಅವರು ಸತತ 23 ವರ್ಷಗಳ ಕಾಲ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿದ್ದರು. ಜ್ಯೋತಿ ಬಸು ಅವರು 1977ರಿಂದ 2000ನೇ ಇಸವಿಯವರೆಗೆ ಪಶ್ಚಿಮ ಬಂಗಾಳದ 6ನೇ ಮತ್ತು ದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ಅವರು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಸ್ಥಾಪಕ ಸದಸ್ಯರಲ್ಲಿ ಒಬ್ಬರು. ಜ್ಯೋತಿ ಬಸು ಅವರು 11 ಬಾರಿ ಪಶ್ಚಿಮ ಬಂಗಾಳ ವಿಧಾನಸಭೆಯ ಸದಸ್ಯರೂ ಆಗಿದ್ದರು. 1-2 ಬಾರಿ ಪ್ರಧಾನಿಯಾಗುವ ಆಫರ್ ಕೂಡ ಜ್ಯೋತಿ ಬಸು ಅವರಿಗೆ ಬಂದಿತ್ತು ಎನ್ನಲಾಗಿದೆ. 1990ರಲ್ಲಿ ಲಾಲ್ ಕೃಷ್ಣ ಅಡ್ವಾಣಿಯವರ ಬಂಧನದ ನಂತರ ವಿ.ಪಿ. ಸಿಂಗ್ ನೇತೃತ್ವದ ನ್ಯಾಷನಲ್ ಫ್ರಂಟ್ ಸರ್ಕಾರವನ್ನು ಬೆಂಬಲಿಸಲು ಬಿಜೆಪಿ ನಿರಾಕರಿಸಿತ್ತು. ರಾಜಕೀಯ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಆಗಿನ ಕಾಂಗ್ರೆಸ್ ಮುಖ್ಯಸ್ಥ ರಾಜೀವ್ ಗಾಂಧಿ ಅವರು ಜ್ಯೋತಿ ಬಸು ಅವರನ್ನು ಭಾರತದ ಪ್ರಧಾನಿಯಾಗಲು ಪ್ರಸ್ತಾಪಿಸಿದ್ದರು. ಆದರೆ ಸಿಪಿಐಎಂ ಇದನ್ನು ತಿರಸ್ಕರಿಸಿತ್ತು. 7 ತಿಂಗಳ ನಂತರ ಚಂದ್ರಶೇಖರ್ ಸರ್ಕಾರವನ್ನು ಬೆಂಬಲಿಸಲು ಕಾಂಗ್ರೆಸ್ ನಿರಾಕರಿಸಿದಾಗ ಮತ್ತೆ ರಾಜೀವ್ ಗಾಂಧಿ ಅವರು ಜ್ಯೋತಿ ಬಸು ಅವರಿಗೆ ಪ್ರಸ್ತಾವನೆಯನ್ನು ಕಳುಹಿಸಿದ್ದರು. ಅದನ್ನು 2ನೇ ಬಾರಿಗೆ ತಿರಸ್ಕರಿಸಲಾಯಿತು. 2 ಬಾರಿ ಪ್ರಧಾನಿಯಾಗುವ ಪ್ರಸ್ತಾಪವನ್ನು ತಿರಸ್ಕರಿಸಿದ್ದ ಜ್ಯೋತಿ ಬಸು ಅವರು 1996ರಲ್ಲಿ 3ನೇ ಬಾರಿಗೆ ಪ್ರಧಾನಿಯಾಗಲು ಬಯಸಿದ್ದರು. ಆದರೆ ಆ ಸಮಯದಲ್ಲಿ ಪಕ್ಷ ಅವರನ್ನು ಅಂಗೀಕರಿಸದ ಕಾರಣ ಅವರು ಪ್ರಧಾನಿಯಾಗಲು ಸಾಧ್ಯವಾಗಲಿಲ್ಲ. ಜ್ಯೋತಿ ಬಸು ಅವರು 2010ರ ಜನವರಿ 17ರಂದು ಕೊನೆಯುಸಿರೆಳೆದರು. ಸೌರವ್ ಗಂಗೂಲಿ ಅವರು 1972ರ ಜುಲೈ 8ರಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಜನಿಸಿದರು. ಸೌರವ್ ಗಂಗೂಲಿ ಅವರು ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ಮತ್ತು ಭಾರತೀಯ ರಾಷ್ಟ್ರೀಯ ತಂಡದ ನಾಯಕರಾಗಿದ್ದರು. ಪ್ರಸ್ತುತ ಅವರು ಬಂಗಾಳದ ಕ್ರಿಕೆಟ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಮತ್ತು ವಿಸ್ಡನ್ ಇಂಡಿಯಾದ ಸಂಪಾದಕೀಯ ಮಂಡಳಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಸೌರವ್ ಗಂಗೂಲಿ ಅವರು 2000ನೇ ಇಸವಿಯಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ನಾಯಕತ್ವವನ್ನು ವಹಿಸಿಕೊಂಡರು ಮತ್ತು ಅವರ ನಾಯಕತ್ವದ ಸಾಮರ್ಥ್ಯವು ಭಾರತೀಯ ಕ್ರಿಕೆಟ್ ಅನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದಿತು. ಅವರ ನಾಯಕತ್ವದಲ್ಲಿ ಭಾರತವು 2002ರಲ್ಲಿ ಇಂಗ್ಲೆಂಡ್ನಲ್ಲಿ ನ್ಯಾಟ್ ವೆಸ್ಟ್ ಸರಣಿಯನ್ನು ಗೆದ್ದುಕೊಂಡಿತು ಮತ್ತು 2003ರ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಫೈನಲ್ ತಲುಪಿತು. ಸೌರವ್ ಗಂಗೂಲಿ ಎಡಗೈ ಬ್ಯಾಟ್ಸ್ಮನ್ ಮತ್ತು ಸಾಂದರ್ಭಿಕ ಆಫ್ ಸ್ಪಿನ್ ಬೌಲರ್ ಆಗಿದ್ದಾರೆ. ಅವರು ಆಕ್ರಮಣಕಾರಿ ಬ್ಯಾಟಿಂಗ್ ಮತ್ತು ನುರಿತ ನಾಯಕತ್ವಕ್ಕೆ ಹೆಸರುವಾಸಿಯಾಗಿದ್ದಾರೆ. ODI ಕ್ರಿಕೆಟ್ನಲ್ಲಿ ಅವರ ಅತ್ಯುತ್ತಮ ಪ್ರದರ್ಶನವು ಅವರನ್ನು ಅತ್ಯುತ್ತಮ ಆರಂಭಿಕ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರನ್ನಾಗಿ ಮಾಡಿತ್ತು. ಸೌರವ್ ಗಂಗೂಲಿ 2008ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾದರು. ನಿವೃತ್ತಿಯ ನಂತರ ಅವರು ಕ್ರಿಕೆಟ್ ನಿರೂಪಕ, ಟಿವಿ ನಿರೂಪಕ ಮತ್ತು ನಿರ್ವಾಹಕರಾದರು. ಅವರು 2019ರಿಂದ 3 ವರ್ಷಗಳ ಕಾಲ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಅಧ್ಯಕ್ಷ ಹುದ್ದೆಯನ್ನು ಅಲಂಕರಿಸಿದ್ದರು. 1954ರ ಜುಲೈ 8ರಂದು ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾಕ್ರಾ ನಂಗಲ್ ಕಾಲುವೆ ಯೋಜನೆಯನ್ನು ಉದ್ಘಾಟಿಸಿದರು. ಈ ಯೋಜನೆಯನ್ನು 1951ರಲ್ಲಿ ಪ್ರಾರಂಭಿಸಲಾಯಿತು. ಆದರೆ ಈ ಯೋಜನೆಯನ್ನು 1948ರಲ್ಲಿ ಅಂಗೀಕರಿಸಲಾಗಿತ್ತು. ಈ ಯೋಜನೆಯಲ್ಲಿ ಭಾಕ್ರಾ ಅಣೆಕಟ್ಟು, ನಂಗಲ್ ಅಣೆಕಟ್ಟು ಮತ್ತು ಕಾಲುವೆಗಳನ್ನು ನಿರ್ಮಿಸಲು ಪ್ರಸ್ತಾಪಿಸಲಾಗಿತ್ತು. ಇದನ್ನು ನಿರ್ಮಿಸಲು ಅಮೆರಿಕದಿಂದ ಎಂಜಿನಿಯರ್ಗಳ ತಂಡವನ್ನು ಕರೆಸಲಾಗಿತ್ತು. ಈ ವೇಳೆ ಇಲ್ಲಿ ಮೊದಲು ಕಾಲುವೆ ನಿರ್ಮಿಸಿ
ರೈತರಿಗೆ ಆದಷ್ಟು ಬೇಗ ನೀರಾವರಿಗೆ ನೀರು ಹರಿಸಲು ತೀರ್ಮಾನಿಸಲಾಯಿತು. ಇದರೊಂದಿಗೆ ಸರಕುಗಳನ್ನು ಸಾಗಿಸಲು ರೋಪರ್ನಿಂದ ನಂಗಲ್ಗೆ 60 ಕಿಲೋಮೀಟರ್ ಉದ್ದದ ರೈಲು ಮಾರ್ಗವನ್ನು ನಿರ್ಮಿಸಲಾಯಿತು. ರಸ್ತೆಗಳನ್ನು ನಿರ್ಮಿಸಲಾಗಿದ್ದು 50 ಹಾಸಿಗೆಗಳ ಆಸ್ಪತ್ರೆಯನ್ನು ನಿರ್ಮಿಸಲಾಗಿದೆ. ಈ ಅಣೆಕಟ್ಟನ್ನು ನಿರ್ಮಿಸುವ ಪ್ರಸ್ತಾವನೆಯನ್ನು 1908ರಲ್ಲಿಯೇ ಬ್ರಿಟಿಷ್ ಸರ್ಕಾರಕ್ಕೆ ಕಳುಹಿಸಲಾಗಿತ್ತು. ಆದರೆ ಬ್ರಿಟಿಷ್ ಸರ್ಕಾರ ಹಣದ ಕೊರತೆಯನ್ನು ಉಲ್ಲೇಖಿಸಿ ನಿರಾಕರಿಸಿತು. ಬಳಿಕ ಇದು ಸ್ವತಂತ್ರ ಭಾರತದಲ್ಲಿ ಪೂರ್ಣಗೊಂಡಿತು. 1497ರ ಜುಲೈ 8ರಂದು ವಾಸ್ಕೋ ಡ ಗಾಮಾ ಭಾರತಕ್ಕೆ ತನ್ನ ಮೊದಲ ಪ್ರಯಾಣವನ್ನು ಕೈಗೊಂಡರು. 4 ಬೃಹತ್ ಹಡಗುಗಳು ಮತ್ತು 100 ದೋಣಿಗಳೊಂದಿಗೆ 170 ಜನರೊಂದಿಗೆ ಹೊರಟ ವಾಸ್ಕೋ ಡ ಗಾಮಾ ಭಾರತವನ್ನು ತಲುಪಲು ಸುಮಾರು 11 ತಿಂಗಳುಗಳನ್ನು ತೆಗೆದುಕೊಂಡರು. ಈ ಪ್ರಯಾಣದ ಮೂಲಕ ವಾಸ್ಕೋ ಡ ಗಾಮಾ ಯುರೋಪ್ನಿಂದ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದರು. ಪ್ರಯಾಣದ ಸಮಯದಲ್ಲಿ ಸ್ಥಳೀಯ ಜನರೊಂದಿಗೆ ಮಾತನಾಡಲು 3 ಭಾಷಾಶಾಸ್ತ್ರಜ್ಞರನ್ನು ಸಹ ಇರಿಸಿಕೊಳ್ಳಲಾಗಿತ್ತು. ಅದರಲ್ಲಿ 2 ಅರೇಬಿಕ್ ಮಾತನಾಡುತ್ತಿದ್ದರು ಮತ್ತು 1 ಆಫ್ರಿಕಾದ ಬಂಟು ಭಾಷೆಯನ್ನು ಮಾತನಾಡುತ್ತಿದ್ದರು. ದಾರಿಯನ್ನು ಗುರುತಿಸಲು ದೊಡ್ಡ ಕಲ್ಲಿನ ಕಂಬಗಳನ್ನು ಹಾಕಲಾಗಿತ್ತು. ಸುದೀರ್ಘ ಪ್ರಯಾಣದ ನಂತರ ವಾಸ್ಕೋ ಡ ಗಾಮಾ 1498ರ ಮೇ 20ರಂದು ಭಾರತದ ಕ್ಯಾಲಿಕಟ್ ತಲುಪಿದರು. ಅಲ್ಲಿ ಅವರು ಕ್ಯಾಲಿಕಟ್ ರಾಜನನ್ನು ಭೇಟಿಯಾದರು ಮತ್ತು ವ್ಯಾಪಾರಕ್ಕಾಗಿ ಅವರನ್ನು ಒಪ್ಪಿಸಿದರು. ಆದಾಗ್ಯೂ ವಿರೋಧವನ್ನು ಎದುರಿಸಿದ ನಂತರ ವಾಸ್ಕೋ ಡ ಗಾಮಾ ಪೋರ್ಚುಗಲ್ಗೆ ಮರಳಿದರು. ಇದರ ನಂತರ ವಾಸ್ಕೋ ಡ ಗಾಮಾ ಭಾರತಕ್ಕೆ 2 ಬಾರಿ ಬಂದರು. ಅವರ 3ನೇ ಮತ್ತು ಕೊನೆಯ ಪ್ರವಾಸದಲ್ಲಿ ಅವರ ಆರೋಗ್ಯ ಹದಗೆಟ್ಟಿತು ಮತ್ತು ಅವರು 1524ರ ಮೇ 24ರಂದು ನಿಧನರಾದರು. ವಾಸ್ಕೋ ಡ ಗಾಮಾ ಅವರ ದೇಹವನ್ನು ಕೊಚ್ಚಿಯಲ್ಲಿ ಸಮಾಧಿ ಮಾಡಲಾಯಿತು. ಆದಾಗ್ಯೂ 1538ರಲ್ಲಿ ಅವರ ಸಮಾಧಿಯನ್ನು ಹೊರತೆಗೆಯಲಾಯಿತು ಮತ್ತು ಅವಶೇಷಗಳನ್ನು ಪೋರ್ಚುಗಲ್ಗೆ ಕೊಂಡೊಯ್ಯಲಾಯಿತು.